ಖಾಸಗಿ ವೈದ್ಯರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್. ಖಾಸಗಿ ವೈದ್ಯರಿಗೆ ಬಂಪರ್ ಆಫರ್ ಕೊಟ್ಟ ಆರೋಗ್ಯ ಇಲಾಖೆ. ರಾಜ್ಯದ ಖಾಸಗಿ ವೈದ್ಯರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಕೊಡಲಾಗಿದೆ. ಖಾಸಗಿ ವೈದ್ಯರಿಗೆ ಬಂಪರ್ ಆಫರ್ ಕೊಟ್ಟಿದೆ ಆರೋಗ್ಯ ಇಲಾಖೆ. 2 ಲಕ್ಷ ಮಾಸಿಕ ವೇತನ ಜೊತೆಗೆ ಆಸ್ಪತ್ರೆಗಳಲ್ಲಿ ಕೆಲಸ. ಜಿಲ್ಲಾ ಹಾಗೂ ತಾಲೂಕು ಆಸ್ಪತ್ರೆಗಳಲ್ಲಿ ವೈದ್ಯರ ನೇಮಕ. ವೈದ್ಯರ ಕೊರತೆ ನೀಗಿಸಲು ಮುಂದಾಗಿದೆ ಈಗ ಆರೋಗ್ಯ ಇಲಾಖೆ. ಬೆಂಗಳೂರು ಸೇರಿದಂತೆ ಪ್ರತಿ ಜಿಲ್ಲೆಗಳಲ್ಲಿ ಹೊಸದಾಗಿ ವೈದ್ಯರ ನೇಮಕವನ್ನ ಕೂಡ ಮಾಡಲಾಗುತ್ತೆ. ಆರೋಗ್ಯ ಕ್ಷೇತ್ರದಲ್ಲಿ ತೊಂದರೆಯಾಗದಂತೆ ಆರೋಗ್ಯ ಸಚಿವರು ಈ ಸೂಚನೆಯನ್ನ ಕೊಟ್ಟಿದ್ದಾರೆ. ದಿನೇಶ್ ಗುಂಡೂರಾವ್ ಸೂಚನೆ ಮೇರೆಗೆ ಆಸ್ಪತ್ರೆಯಲ್ಲಿ ವೈದ್ಯರ ನೇಮಕವನ್ನ ಮಾಡಲಾಗ್ತಾ ಇದೆ. ಹಾಗಾದ್ರೆ ಇದು ವೈದ್ಯರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಒಂದ್ ಕಡೆ ವೈದ್ಯರುಗಳು ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ರು. ಈಗ 2 ಲಕ್ಷ ಮಾಸಿಕ ವೇತನದ ಜೊತೆಗೆ ಆಸ್ಪತ್ರೆಗಳಲ್ಲಿ ಕೆಲಸವನ್ನ ಕೂಡ ಕೊಡಲಾಗ್ತಾ ಇದೆ. ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಈ ಒಂದು ದೊಡ್ಡ ಕಾರ್ಯಕ್ಕೆ ಈಗ ಮುಂದಾಗಿದ್ದಾರೆ. ಬೆಂಗಳೂರು ಮಾತ್ರ ಅಲ್ಲ, ಬೆಂಗಳೂರು ಸೇರಿ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ವೈದ್ಯರ ನೇಮಕವನ್ನ ಮಾಡಲಾಗುತ್ತೆ. ಹಲವಾರು ಕಡೆ ವೈದ್ಯರುಗಳ ಕೊರತೆ ಇದೆ ಅಂತ ಕಂಪ್ಲೇಂಟ್ ನಮ್ಗೆ ಆವಾಗ ಮಾಧ್ಯಮಗಳು ಮತ್ತು ಜನರಿಂದ ಕೂಡ ಬರ್ತಾ ಇರ್ತದೆ. ನಾವು ನಮ್ಮ ಇಲಾಖೆ ವತಿಯಿಂದ MBBS ಡಾಕ್ಟರ್ಗಳನ್ನು ಅದು PHC ಆಗಲಿ CHC ಆಗಲಿ ಅವರ ಹಂತದಲ್ಲಿನೇ DC ಕಾಂಟ್ರಾಕ್ಟ್ ಮೇಲೆ ತಗೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಅದರ ಪ್ರಕಾರ ಅಲ್ಲಿನೇ ಸ್ಥಳೀಯವಾಗಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಎಲ್ಲಿ ವೇಕೆಂಟ್ ಇದೆ ಅದನ್ನು ಇಮಿಡಿಯೇಟಾಗಿ ಅವರೇ ಅಲ್ಲಿ ನೇಮಕ ಮಾಡ್ಕೋಬಹುದು ಟಿಲ್ ದ ಪರ್ಮನೆಂಟ್ ರಿಕ್ರೂಟ್ಮೆಂಟ್ ಹ್ಯಾಪನ್ಸ್. ಅದೇ ರೀತಿಯಲ್ಲಿ ಸ್ಪೆಷಲಿಸ್ಟ್ಗಳು ಏನಿದ್ದಾರೋ ಅವ್ರಿಗೂ ಕೂಡ ವಿಶೇಷವಾಗಿ ಹೆಚ್ಚಿನ ಒಂದು ಪ್ಯಾಕೇಜ್ನಲ್ಲಿ ನಾವು ಕಾಲ್ ಫಾರ್ ಮಾಡಿದ್ದೀವಿ. ಅದಕ್ಕೆ ಕೆಲವೊಂದು ಕಡೆ ಸ್ಪಂದನೆ ಇದ್ದು ಮತ್ತು ನಾವು ಸ್ಪೆಷಲಿಸ್ಟ್ಗಳನ್ನು ನೇಮಕ ಮಾಡಿಕೊಂಡ ಪ್ರಕರಣಗಳು ಕೂಡ ಇದೆ. ಕೆಲವೊಂದು ಕಡೆ ನಾವು 1-2 ಸಲ ಪ್ರಯತ್ನ ಮಾಡಿದರೂ ಕೂಡ ಸ್ಪೆಷಲಿಸ್ಟ್ಗಳು ಅಲ್ಲಿ ಇಂಟ್ರೆಸ್ಟ್ ತೋರಿಸಿಲ್ಲ. ಅಂಥ ಜಾಗಗಳಲ್ಲಿ ಯಾವ ರೀತಿಯಲ್ಲಿ ಸ್ಪೆಷಲಿಸ್ಟ್ಗಳನ್ನು ಅಟ್ರಾಕ್ಟ್ ಮಾಡಬಹುದು ಮತ್ತು ಅವರು ಸೇವೆಯಲ್ಲಿ ಪಡ್ಕೋಬಹುದು ಅಂತ ರೀತಿಯಲ್ಲಿ ಒಂದು 2-3 ಚಿಂತನೆಗಳು ಮೀನ್ಸ್ ಒಂದು ಪ್ರಪೋಸಲ್ಗಳು ರೆಡಿ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗನೆ ಅದನ್ನು ಸರ್ಕಾರ ಗಮನಕ್ಕೆ ತಂದು ಅವರ ಒಂದು ಸಮ್ಮತಿಯನ್ನು ಪಡ್ಕೊಂಡು ಮುಂದಿನ ಕ್ರಮ ವಹಿಸ್ತೀವಿ. Ashwavega English News. Coming soon. Your channel, your voice, your trust.